ಏನಾಯ್ತು ಎತ್ತಾಯ್ತು ಅಂತ ಕೇಳಕ್ಕಿಲ್ಲ ಅಲ್ವಾ ನೀನೊಬ್ಬ ಗಂಡನ? ಅಯ್ಯೋ ದೇವ್ರೆ, ಏನ್ ದೇವ್ರೆ? ಅವಳ ಸ್ನೇಹ ಅವಳ ಕೋಣೆನಾಗೆ ಆ ಬಂಗಾರಮ್ಮನ್ ಮಗ ಸೇರ್ಕೊಂಡಿದ್ದ. ಮದ್ವೆಗೂ ಮುಂಚೆ ಹಿಂಗ್ ಕದ್ದು ಮುಚ್ಚಿ ಭೇಟಿ ಆಗ್ತಾವ್ರಲ್ಲ ಅಂತ ಬಂಗಾರಮ್ಮನ್ ಹೇಳಕ್ ಹೋದ್ರೆ ಆ ಬಂಗಾರಮ್ಮ ನಾನೇನು ಮಾತೇ ಆಡಿಲ್ವಲ್ಲ ರಾಚಿ. ಆ ಬಂಗಾರಮ್ಮ ನನಗ್ ಉತ್ಸ ಅಂತವಳೆ. ಆ ಪುಟ್ಟಕ್ಕ ಮತ್ತೆ ಬಂಗಾರಮ್ಮನ್ ಸಂಬಂಧನ ಮುರಿಯಕ್ಕೆ ಏಟೇ ಪ್ರಯತ್ನ ಪಟ್ರು ನನ್ ಕೈಲಿ ಆಯ್ತಿಲ್ಲ. ಅವ್ರಿಬ್ರು ಸಂಬಂಧಿಗಳಾಗದಂತ ಆಡಿದ್ಯಲ್ಲ, ಇನ್ನೇನ್ ಬೇಕು ರಾಜಿ ನಿಂಗೆ? ಏನ್ ಪ್ರಯೋಜನ? ಒಳ್ಳೆ ಸಂಬಂಧನೇ ಬುಟ್ಟಿಗೆ ಹಾಕೊಂಡವ್ರಲ್ಲ. ಅಲ್ಲ, ಸುಮ್ಮನೆ ಮಾತುಗಂದೆ ಅಷ್ಟೇ. ನೀನ್ ಸೀರಿಯಸ್ ಆಗಿ ರಜೆ, ನಿನ್ ತಮ್ಮ ಯಾಕೆ ಇಲ್ಲಿ ಬತ್ತವನೆ? ಹೌದಲ್ವಾ? ಏ ಕಾಳಿ, ಬಾರ್ಲ ಇಲ್ಲಿ. ವಾ, ಇಬ್ರು ಎಲ್ಲ ಇದೀರೋ? ನೀನ್ ಯಾಕ್ಲ ಬಂದೆ ಇಲ್ಲಿಗೆ? ಏನಾಗ ದಬಾಯಿಸ್ ಕೇಳ್ತಿದ್ಯಾ? ಸರಿಯಾಗಿ ಕೇಳು ಬಾಬು. ಮಾವ ಅನ್ಬೇಡ ನೀನು. ಬಾಬು, ಓ ಬಾಬು. ರಜೆ ನೋಡ, ಸುಮ್ಕೇರು ಅಂತ ಹೇಳೋನ್ಗೆ. ಲೇ ಕಾಳಿ, ಯಾಕ್ಲ ಬಂದೆ? ನಾನ್ ಕರ್ದಿದ್ದಕ್ಕೆ ಮದ್ವೆಗೆ ಬರಕಿಲ್ಲ ಅಂದೆ, ಈಗ ಯಾಕ್ಲ ಬಂದೆ? ಕರಿಯವ್ರು ಕರೆದ್ರು, ಅದಕ್ಕೆ ಬಂದೆ. ಯಾರಪ್ಪ ನಿನ್ನ ಮದ್ವೆ ಕರೆದವರು? ನನ್ನ ಹುಡುಗಿ ಸಹನ. ರಜೆ, ಇವನು ನನ್ನನ್ನ ಕೊಲೆಗಾರ ಮಾಡ್ಬೇಕು ಅಂತ ಹಿಂಗ್ ಮಾಡ್ತಾವ್ನೆ. ಸುಮ್ಕೆ ಬಿಡಕ್ಕಿಲ್ಲ ಅವನ್ನ. ತಿಟ್ವಾಲಿ ಹೇಳ್ತೀವಿ. ಸಹನ ನನ್ನ ನೋಡ್ಬೇಕು, ಏನೋ ವಿಷಯ ಹೇಳ್ಬೇಕು ಅಂತ ಫೋನ್ ಮಾಡಿದ್ಲು. ರಜೆ, ಮೊದಲು ಇವನು ಇಲ್ಲಿಂದ ಜಾಗ ಖಾಲಿ ಮಾಡಕ್ಕೆ ಕುಡಿದ್ಬಿಟ್ಟು ಕನಸ್ಕೊಂಡ್ಬಿಟ್ಟವನು. ನಾನು ಮಗಳು ನಿನಗೆ ಫೋನ್ ಮಾಡಿಲ್ಲ, ಅದು ಸಹನ. ಅಯ್ಯ ನೀನು ಮಕ್ಕೆ ಸ್ವಲ್ಪ ಸಂಧಿ ಸಿಕ್ಕರೆ ಸಾಕು, ಅವಳ ಮಗಳು ಅಂತ ಹೇಳ್ಕೊಂಡ್ಬಿಡ್ತೀಯಲ್ಲ. ಲೇ ಕಾಳಿ, ದಿಟ ಹೇಳ. ಯಾಕೋ ನಿನ್ ಗಂಡನ ಮ್ಯಾಗ ಕಾಣೆ, ನಾನು ಅವಳನ್ನ ಹುಡ್ಕೊಂಡು ಹೋಯ್ತೀವಿ, ಮಾತಾಡ್ಸ್ಕೊಬತ್ತೀನಿ. ಇದು ಅವಳಲ್ಲಿ ನಂಗೆ ಇಷ್ಟ ಆಗಿದ್ದು ಅವಳ ಧೈರ್ಯ, ಗಟ್ಟಿತನ. ಯಾರ್ಯಾರು ತಪ್ಪು ಮಾಡಿದ್ರು ಪ್ರಶ್ನೆ ಮಾಡ್ತಾನೆ. ಓ, ನಮ್ಮ ಸ್ನೇಹನೂ ಹಾಗೆ ಅಲ್ಲ ಮುಳ್ಳೆ? ಹೌದು. ಅವಳಿಗೂ ಅಂದರೆ ಪಿರಾಣ. ಪ್ರಪಂಚದಾಗೆ ಅವಳ ನನ್ನಷ್ಟು ಬೇರೆ ಯಾರು ಪ್ರೀತಕ್ಕೆ ಹಾಕಿಲ್ಲ ಅಂತ ಅವಳಿಗೂ ಗೊತ್ತು. ಇದು ನಿಮ್ಮ ಹುಡುಗಿಗೆ ಹೇಳಿದ್ದೀರಾ? ಹೇಳಿರ್ಲಿ ಬಿಡ್ಲಿ, ಮದುವೆಗಿಂತ ಮುಂಚೆ ಇನ್ನೊಂದ್ಸಲ ಹೇಳ್ಬಿಡಿ, ಫಿದಾಗೋಗ್ತಾರೆ. ಸ್ನೇಹ, ಈಗಲೂ ನಂತವ್ ಹೇಳ್ಕೊಳಕಿಲ್ವಾ? ಹೇಳ್ಕೊಳ್ಳೋಂಥದ್ದೇನೂ ಇಲ್ಲ ಅಕ್ಕ. ಸುಮ್ಮನೆ ನೀನೇ ಏನೋ ಊಹೆ ಮಾಡ್ಕೋಬೇಡ. ನೀನಂತವ ತಿಟ್ಟನೆ ಹೇಳ್ತೀಯ ಅಂತ ನಂಬಿವ್ನಿ. ನನ್ನ ನಂಬಿಕೆ ಸರಿನೇ ಅಲ್ವೇ? ನಾನು ಯಾವತ್ತೂ ನಿನ್ನ ಪ್ರಶ್ನೆ ಮಾಡಿಲ್ಲ ಕಣವಿ. ನನಗಿಂತ ನೀನು ಬುದ್ಧಿವಂತೆ, ಸಂದಾಗಿ ಓದ್ಕೊಂಡಿದ್ಯಾ. ತಪ್ಪು ಸರಿಯಲ್ಲ ನಿನಗೆ ಗೊತ್ತದೆ. ನನಗೆ ಸಮಸ್ಯೆ ಬಂದಾಗ ನನ್ನ ಜೊತೆಗಿದ್ದು ಕೈ ಜೋಡಿಸ್ತೋಳು ನೀನು. ಆದರೆ ನಮ್ಮ ಮನೆಗೆ ಬಂದಾಗ್ಲಿಂದ ನೀನಂತೂ ಸರಿಯಾಗಿ ಮಾತಾಡಿಲ್ಲ. ನನ್ನ ತಂಗಿ ಹಿಂಗಿರಕ್ಕಿಲ್ಲ ಅಂತ ನನಗೆ ಗೊತ್ತು. ಅವಳು ಸ್ಯಾನೆ ದೃಢ ನಿರ್ಧಾರ ತಗೊಳ್ಳುವಂಥ ಹುಡುಗಿ. ನಿನಗೆ ನೀನು ಮೋಸ ಮಾಡ್ಕೋಬೇಡ ಕಣವಿ. ಹಾಗೆಲ್ಲ ಏನಿಲ್ಲ ಅಕ್ಕ. ನಾನು ಸರಿಯಾದ ತೀರ್ಮಾನನೇ ತಗೊಂಡಿದ್ದೀನಿ.
ಹೇಳವಿ. ನೀನ್ ಇಷ್ಟಪಡ್ತಿರೋ ಹುಡ್ಗನ ನಿನ್ನಿಂದ ದೂರ ಮಾಡಿ ಈ ರೀತಿ ಸೇಡ್ ತೀರ್ಸ್ಕೊತಾವ್ರೆ. ಅವಂಗ ಹಿಂಗ್ ಮಾಡಕ್ ಇಷ್ಟ ಇಲ್ದೆ ಹೋದ್ರು ಹಿಂಗ್ ಮಾಡೋಳೆ. ಅವ್ವ ನಿಂತವ್ ಮಾತ್ ತಕೊಂಡೊಳ್ತಾನೆ. ದಿಟ ಹೇಳು. ಹಣೆಬರಕು ಹಸಿ ಮಣಿಗೂ ವ್ಯತ್ಯಾಸವೇ, ಆರಂಭಕ್ಕೆ ಅಂತ್ಯ ಅಭ್ಯಾಸವೇ, ಅಂಗೈಲಿ ಬದುಕೆಲ್ಲ ಬದುಕೆಲ್ಲ ಬರಿದ ಶ್ರೀ ಪಾಪ ಅಕ್ಕ ಶ್ರೀ, ಅವ್ರೇನ್ ತಪ್ಪು ಮಾಡಿದ್ದಾರೆ ಅಂತ ಒಳ್ಳೆ ಹುಡುಗಂಗೆ ಕಾರಣನೂ ಹೇಳ್ದೆ ದೂರ ಮಾಡಿ ಇನ್ನೊಬ್ಬರನ್ನ ಮದ್ವೆ ಆಗಕ್ಕೆ ಹೊರಟಿದ್ದೀನಿ ನಾನು. ಸ್ನೇಹ, ಅಳ್ಬೇಡ ಕಣವಿ, ಅಳ್ಬೇಡ. ಶ್ರೀ ಅವನ್ನ ಇನ್ನೂ ಪ್ರೀತಿಸ್ತಿದ್ದೀನಿ ಅಕ್ಕ. ಶ್ರೀ ಅಂದ್ರೆ ನನಗ್ ಪ್ರಾಣ. ನನ್ ಸಾಯೋವರೆಗೂ ನನ್ ಮನ್ಸಲ್ಲಿ ಯಾರಿಗಾದ್ರೂ ಜಾಗ ಇದೆ ಅಂದ್ರೆ ಅದು ಶ್ರೀ ಅವ್ರಿಗೆ ಮಾತ್ರ ಅಕ್ಕ. ಈಗ್ಲೂ ಸಮಯ ಮಿಂಚಿಲ್ಲ ಕಣವಿ. ಹಿಂಗ್ ಮದ್ವೆ ಇಷ್ಟಲ್ಲ ಅಂತ ಹೇಳ್ಬಿಡು. ಇಲ್ಲ, ನಾನೇ ಹೋಗ್ಲೋಳ್ತೀನಿ. ಅಕ್ಕ ನಿಂತ್ಕೋ ಅಕ್ಕ, ಪ್ಲೀಸ್ ಹಂಗ್ ಮಾಡ್ಬೇಡ. ನಾನು ಅಪ್ಪಂಗ್ ಕೊಟ್ಟಿರೋ ಮಾತನ್ನ ಮೀರಲ್ಲ. ಇದೆಂತ ಉಷ್ಟಾನ ಕಣವಿ. ನೀನು ಶ್ರೀಯವ್ರನ್ನ ಪಿರುತಿ ಮಾಡ್ತಿದ್ಯಾ ಅಂತ ಅವನ್ ತಾವ್ ಹೇಳು. ಅಮ್ಮ ನಮಗೋಸ್ಕರ ತುಂಬಾ ಮಾಡಿದಾಳೆ, ಇಷ್ಟು ವಿಷಯಗಳಲ್ಲಿ ತ್ಯಾಗ ಮಾಡಿದಾಳೆ. ಅವ್ರ ತ್ಯಾಗದ ಮುಂದೆ ನನ್ ಪ್ರೀತಿ ದೊಡ್ಡದಲ್ಲ ಅಕ್ಕ. ನೀ ನನ್ ಜಾಗದಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ದೆ ಅಕ್ಕ? ಅವ್ವನ್ ಮಾತ್ ಕೇಳ್ತಿದ್ಯಾ ಅಥವಾ ನೀನ್ ಇಷ್ಟಪಟ್ಟಿದ್ದ ಹುಡ್ಗನ ಮದ್ವೆ ಆಗ್ತಿದ್ಯಾ? ಇಷ್ಟು ದಿನ ನನ್ ಮನ್ಸಲ್ಲಿ ಇರೋದ್ನೆಲ್ಲ ಯಾರ ಹತ್ರ ಹೇಳ್ಕೋಬೇಕು ಅಂತ ಒತ್ತಾಡ್ತಿದ್ದೆ. ಥ್ಯಾಂಕ್ಸ್ ಅಕ್ಕ. ಯಾವತ್ತಾದ್ರೂ ಸಾಧ್ಯ ಆದ್ರೆ ಶ್ರೀಯವ್ರ ಹತ್ರ ಮಾತ್ರ ಒಂದ್ಸಲ ಕ್ಷಮೆ ಕೇಳ್ಬೇಕು. ನಾನು ದೇವ್ರ ಹತ್ರ ಬೇಡ್ಕೊಳ್ಳೋದು ಒಂದೇ. ಈಟಕ್ಕೂ ಅವಳು ಪಿರುತಿನಾಗ್ ಬಿದ್ದು ಊರೂರ್ ತಿರುಗಿದ್ದು ಯಾರ ಜೊತೆ ಗೊತ್ತಾ? ಆ ಬಂಗಾರ ನೀನ್ ಇಲ್ಲೇನ್ ಮಾಡ್ತಾ ಇದೀಯಾ? ನಡಿ. ಅಯ್ಯೋ, ನಾನ್ ಬರ್ತೀನಿ, ನೀನ್ ಹೋಗು. ಓ, ನೀವು ಇಲ್ಲೇ ಇದ್ದೀರಾ? ಪುರೋಹಿತರು ನಿಮ್ಮನ್ನ ಕರೀತಾವ್ರೆ, ಬರ್ರಿ. ನೋಡಿ, ನಾನ್ ಹೇಳಿದ್ ನೀವು ಕೇಳಲಿಲ್ಲ ಅಂದ್ರೆ ಸಾನೆ ದೊಡ್ಡ ತಪ್ಪು ಮಾಡ್ತೀರಾ. ಜೀವನ ಪೂರ್ತಿ ಕಷ್ಟ ಪಡ್ಬೇಕಾಯ್ತದೆ. ಅಜಯ್, ಏನ್ ಹೇಳ್ತಾ ಇದೀಯ ನೀನು? ಸುಮ್ಕಿರಯ್ಯ. ಅವಳು ಇಷ್ಟಪಡ್ತಾ ಇರೋದು ಯಾರನ್ನ ಗೊತ್ತಾ? ಪಕ್ಕದ ಮಂಟಪದಲ್ಲಿ ಮದ್ವೆ ಆಯ್ತವನಲ್ಲ, ಅವನನ್ನೆಯ. ಅಜಯ್, ಏನ್ ಮತ್ತೊಂದು ಆಡ್ತಿದ್ಯಾ? ನಡ್ರಿ ನೀವು. ಬನ್ನಿ. ಅಲ್ಲ, ನಾನು ಹೇಳ್ತಿರೋದು ನಿಜನೇ ಅಲ್ವಾ?
ಯಾರೋ ಏನೋ ಹೇಳಿದ್ರು ಅಂತ ನಾವು ಸ್ನೇಹದ ಮೇಲೆ ಅನುಮಾನ ಪಡೋದು ತಪ್ಪಾಗುತ್ತೆ. ಓಂ ಗೋತ್ರ ಹೇಳಿ ಶಿವಗೋತ್ರಸ್ಯ ಅರಳದ ಮಲ್ಲಿಗೆ ಅಳುತ್ತಿದೆ ಮೆಲ್ಲಗೆ, ದಂಡನೆ ಇಲ್ಲವೇ ಚಿವುಟಿದ ಕೈಯಿಗೆ, ಗುಡಿಯನು ಸೇರದೆ ಮುಡಿಯನು ಸೇರದೆ. ಪುಟ್ಟಕ್ಕ ಹುಡುಗಿನ ಕರ್ಕೊಬನ್ನಿ, ಮುಹೂರ್ತ ಬಿಡ್ತಾ ಇದೆ. ಅಕ್ಷತೆ ತಗೊಳ್ಳಿ. ಕರ್ಕಬನ್ನಿ ಹೋಗಿ. ಓಂ ಸರ್ವ ಮಂಗಲ ಮಾಂಗಲ್ಯೇಶ್ವರೇ ಸರ್ವಾರ್ಥ ಸಾಧಕೆ. ಅಮ್ಮ ಹೆಣ್ಣನ್ನ ಕರ್ಕೊಂಬನ್ನಿ. ನನಗೆ ಮದುವೆ ಇಷ್ಟ ಇಲ್ಲ. ಯೋನಪ್ಪ, ಯೋನಾತು ನಮ್ಮಿಂದ ಏನಾರು ತೆಪ್ಪಾತ? ಭುವನ್, ಏನು ಹುಡುಗಾಟ ಆಡ್ತಾ ಇದ್ಯಾ? ನೋಡಿ, ಅವ್ನು ಯಾವಾಗಲೂ ಹೀಗೆ ಸುಮ್ಮನೆ ಹೆದರ್ಸೋದಕ್ಕೆ ಈ ರೀತಿ ತೀಟೆ ಮಾಡ್ತಿರ್ತಾನೆ. ಅಪ್ಪ, ನಾ ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ನನಗೆ ಮದುವೆ ಇಷ್ಟ ಇಲ್ಲ. ಭುವನ್, ಅಯ್ಯೋ
ಅವ ಅವ ಏನಾಯ್ತವ? ಏನ್ ನಾಟಕ ಮಾಡ್ತಾಳೆ ಶಿವ ಶಿವ. ಏಯ್ ಪವನ್, ಏನಾಯ್ತು ನಿನಗೆ? ಚಂದ್ರು, ನೀನು ಈ ವಿಷಯದಲ್ಲಿ ತಲೆ ಹಾಕ್ಬೇಡ, ದೂರ ಇದ್ಬಿಡು. ಏನೋ ದೂರ ಇರೋದು? ಇಲ್ಲಿವರೆಗೂ ಸುಮ್ಮನಿತ್ತು, ಈಗ ಹುಡುಗಾಟ ಆಡ್ತಿದ್ಯಾ? ನನಗೆ ಈ ಮದುವೆ ಇಷ್ಟ ಇಲ್ಲ ಅಷ್ಟೇ. ದಯವಿಟ್ಟು ಎಲ್ಲರೂ ಕ್ಷಮಿಸ್ಬಿಡಿ. ಭುವನ್, ಏನಾಯ್ತು? ಇದ್ದಕ್ಕಿದ್ದಂಗೆ ಮದ್ವೆ ಬೇಡ, ಇಷ್ಟ ಇಲ್ಲ ಅಂದ್ರೆ ಏನ್ ಅರ್ಥ? ಮಾತಾಡು ಭುವನ್. ಯಾರಾದ್ರೂ ನಿನ್ನ ಹತ್ರ ಏನಾದ್ರು ಹೇಳಿ ತಲೆ ಕೆಡ್ಸಿದ್ರಾ? ನಿಮ್ ಮಗ ಹೇಳ್ಬಿಡ್ಲಿ ನಾನು ಅವ್ನಿಗೆ ಹೇಳ್ಕೊಟ್ಟಿದ್ದು ಅಂತ. ಇಲ್ಲಿರೋರ್ಗೆಲ್ಲ ಕಾಲಕ್ಕೆ ಬಿಟ್ಟು ಈ ಊರ್ ಬಿಟ್ಟು ಹೊಂಟೋಯ್ತೀನಿ. ಹೇಳಪ್ಪ. ನನಗೆ ಯಾರು ಏನು ಹೇಳಿಲ್ಲ. ಯಾಕೆಲ್ರು ಏನು ಹೇಳಿದ್ರ ಅಂತ ಅನ್ಕೋತಿದ್ದೀರಾ? ಮತ್ ಯಾಕೆ ಮದ್ವೆ ಬೇಡ ಅಂತಿದ್ಯಾ? ನಾನು ಸ್ನೇಹನ ಮದುವೆ ಆದರೆ ನಮ್ಮಿಬ್ಬರು ಲೈಫು ಚೆನ್ನಾಗಿರಲ್ಲ ಅಂತ ನನಗನ್ನಿಸ್ತಾ ಇದೆ. ಸ್ನೇಹ, ಡೇಟಾ ಹೇಳು. ಭುವನ್ಗೆ ನೀನು ಇವನೆಲ್ಲ ಹೇಳಿದೀಯಾ? ಯೋನವ ಹಿಂಗೆ ಹೇಳ್ತಿದ್ಯಾ? ನಿನ್ ಮಾತಿಗೆ ಬೆಲೆ ಕೊಟ್ಟು ಸ್ನೇಹ ಈ ಮದ್ವೆಗೆ ಒಪ್ಕೊಂಡೋಳೆ, ನೀನ್ ಅವಳ ಬಗ್ಗೆ ಸಂಶಯ ಪಡ್ತಿದ್ಯಾ? ಕೇಳುದ್ರ ಅವ್ರ ಅವನ್ ಮಾತು ಕಟ್ಬಿದ್ದು ಮದ್ವೆ ಒಪ್ಕೊಂಡಿರೋದು. ಅವಳಿಗೆ ಮದ್ವೆ ಇಷ್ಟ ಇಲ್ಲ. ಈಗ್ಲಾದ್ರೂ ದಿಟ ಗೊತ್ತಾಯ್ತಲ್ಲ. ಅಮ್ಮ, ನೀನು ತಾನೆ, ನೀನಿಲ್ಲ ಇದಕ್ಕೆಲ್ಲ ಕಾರಣ. ನಮ್ಮಮ್ಮ ಬೋನ್ಗೆ ಏನು ಹೇಳಿದ್ದಾಳೆ? ತಲೆ ಕೆಟ್ಟವನೆ, ಇಲ್ಲಿ ಏನ್ ನಡೀತಾಯ್ತೋ ನನಗೂ ಅರ್ಥವಾಯ್ತಿಲ್ಲ. ಇದೊಳಲ್ಲ ಅವಳು ತಮ್ಮ ಕಾಳಿ ಭೂವಂತವ ಏನೇನೋ ಮಾತಾಡ್ತಿದ್ದ, ನಾನೇ ಕೇಳಿಸ್ಕೊಂಡಿವ್ನಿ. ನೀನೇನೆ ನಾನು ಗುರಾಯಿಸ್ಕೊಂಡು ನೋಡ್ತಿದ್ಯಾ? ನಂಗೆ ಯಾಕೋ ನಿನ್ಮೇಲೆ ಹೊಸಿ ಡೌಟ್ ಬರ್ತೈತೆ. ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ. ಈಗ ತೆಗೆದ್ ಬಿಟ್ಟ ಅಂದ್ರೆ ಅಮ್ಮ, ಯಾರು ನನ್ನ ಕ್ಷಮಿಸ್ತಾರೋ ಬಿಡ್ತಾರೋ, ದಯವಿಟ್ಟು ನೀವು ನನ್ನ ಕ್ಷಮಿಸಿ. ನನ್ನಿಂದ ದೊಡ್ಡ ತಪ್ಪಾಗಿದೆ. ನಾನೇ ಆತರ ಪಟ್ಬಿಟ್ಟೆ. ಸ್ನೇಹ ನನ್ನ ಲೈಫ್ಗೆ ಸರಿಯಾದ ಹುಡುಗಿ ಅಂತ ಅನ್ಕೊಂಡೆ. ಈಗಲೂ ಹೇಳ್ತಾ ಇದ್ದೀನಿ, ಸ್ನೇಹನ ಮೇಲೆ ಯಾವ ತಪ್ಪು ಹೊರಿಸ್ತಿಲ್ಲ. ಅವಳಲ್ಲಿ ಯಾವ ಕೊರತೆನೂ ಇಲ್ಲ. ನನಗೆ ಯಾಕೋ ಇದು ಸರಿ ಅನಿಸ್ತಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಭುವನ್, ನೀವೇನಾದ್ರೂ ನಂಗೆ ಮದ್ವೆ ಇಷ್ಟ ಇಲ್ಲ ಅಂತ ಹಿಂಗೆ ಹೇಳ್ತಿದ್ದೀರಾ? ನಂಗೆ ಮದ್ವೆ ಒಪ್ಕೆ. ನಿಜವಾಗ್ಲು ನಾವು ತುಂಬಾ ಖುಷಿಯಾಗಿರ್ಬೋದು. ಐ ಪ್ರಾಮಿಸ್. ನೀವ್ ಯಾಕೆ ಹಿಂಗೆ ಹೇಳ್ತಿದ್ದೀರಾ ಅಂತ ನಂಗೆ ಗೊತ್ತಾಗ್ತಿಲ್ಲ. ಲೇ ಎಣ್ಣೆ ಅವಳೆ, ನೀನ್ ಯಾರನ್ನ ಪಿರುತಿ? ಸುಮ್ಮನೆ ಇದ್ದು ಬಿಡು. ಕಾಳಿಗೆ ಆಟೊಂದು ಧೈರ್ಯ ಬಂದ್ಬಿಡ್ತ. ನನ್ನ ಮನೆ ಹೆಣ್ಮಗಿನ ಎತ್ತಾಕೊಂಡು ಹೋಗಂತ ಗಂಡ್ಸಾಗ್ಬಿಟ್ ನಾವನು. ಅವ ಅವ್ನಿಗೆ ಆಟ ಅಂದ್ರೆ ಧೈರ್ಯ ಇಲ್ಲವ. ಬರೀ ಬಾಯಿ ಮಾತನ್ನ ಹೇಳ್ತಾನೆ ಅಟಯ್ಯ. ಇದು ಬೇರೆ ಯಾರೋ ಲೆಕ್ಕದ ಕಂಟಿ. ಇದಕ್ಕೆಲ್ಲ ರಾಜಿನೇ ಕಾರಣ ಆಗಿರ್ತಾಳೆ. ಅವಳೆ ತಮ್ಮನ್ ಕರೆಸಿ ಈ ಕೆಲಸ ಮಾಡ್ಸವಳೆ. ಜೊತೆಯಾಗ ಇದ್ಕೊಂಡು ಬೆನ್ನಿಗೆ ಚೂರಿ ಹಾಕೋ ಬುದ್ಧಿ ಅವಳನ್ನ ಬಿಟ್ರೆ ಬೇರೆ ಯಾರಿಗಿರ್ತದೆ? ನಾನು ಮಾತ್ರ ಅವಳನ್ನ ಸುಮ್ಕೆ ಬಿಡಾಕಿಲ್ಲ.
ಅಪ್ಪ ನಾವು ಪ್ಲ್ಯಾನ್ ಮಾಡ್ಕೊಂಡಂಗೆ ಎಲ್ಲ ಕಾಳಿ ಮೇಕೆ ಎತ್ತಕ್ಕಾಯ್ತು. ಆದ್ರೂ ಭಯ ಆಗ್ತುಂಟು ಮಾರೆ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಸುಮ್ಕಿಲ್ಲ, ಏನು ಆಗಕ್ಕಿಲ್ಲ. ಏನ್ ಹೇಳಿದ್ರಿ ಭುವನ್ ಹತ್ರ? ನಿಜ ಹೇಳಿ. ಭುವನ್ ನಿಮ್ ಮದ್ವೆ ಮುರಿಯಕ್ಕೆ ನೀವೇ ತಾನೇ ಕಾರಣ. ಅಕ್ಕ, ಅವ್ರ ಕೆಲ್ಸ ಮಾಡ್ಬೇಕು ಅಂದಿದ್ರೆ ಯಾವಾಗ್ಲೂ ಮಾಡ್ತಿದ್ರು. ಅವ್ರ ಹತ್ರ ಮಾತಾಡ್ಬೇಕು ಅಂತ ಕರ್ಸಿ ಈಗ ಪ್ರಶ್ನೆ ಮಾಡ್ತಿದ್ಯಲ್ಲ, ನೀನ್ ಸುಮ್ನೆ ಇರು ಸುಮಾ. ನೀವು ಮತ್ತೆ ನಿಮ್ ಕಡೆಯವ್ರು ಸೇರ್ಕೊಂಡು ಏನೋ ಮಾಡಿದ್ದೀರ, ನಂಗೆ ಗೊತ್ತು. ಕೊನೆಗಳಿಗೆಲಿ ನಿಮ್ನ ಮದ್ವೆ ಆಗೋ ಹುಡುಗಿ ಕಾಣಿಸ್ತಿಲ್ಲ. ಭುವನು ಈ ಮದ್ವೆ ಬೇಡ ಅಂತ ಹೋದ್ರು. ಇದೆಲ್ಲ ಹೇಗ್ ಸಾಧ್ಯ? ಮಿಸ್ ದಿಟ್ವಾಗ್ಲೂ ನಾನು ಬಾರವ. ಕೆಲವರ ಹಣೆ ಬರಹ ಬರೆದನೆ ಆ ಬ್ರಹ್ಮ, ನೆತ್ತರು ಅಂಟಿದ ಕೈಗಳಲ್ಲಿ ಗಗನದಿ ಅಡಗಿರುವ ನಗುವನು ಅಳಿಸಿರುವ ದೇವರು ಅನ್ನುವ ಹಸಿದ ಹುಲಿ. ಸುಟ್ಟಿದ ಬಾಳಬೇರು ಕಾಯೋರು ಇನ್ನು ಯಾರು, ಕಣ್ಣಲ್ಲಿ ಇರುವ ನೀರು ಧುಮುಕಬೇಕು ಜೋರು. ಅಳು ಅಳು ಹೊರಬರಲಿ ಎದೆಯ ಬಿಕ್ಕಳಿಕೆ. ಏನು ನನಗೇನು ಗೊತ್ತಿಲ್ವಾ? ನಮ್ಮ ಅಕ್ಕನ ಬಗ್ಗೆ ನಿಮಗ್ ಗೊತ್ತಾ ಭಾವ? ನಿಮ್ಗೆ ಮತ್ತೆ ಚಂದ್ರಣ್ಣನ್ಗೆ ಸಿಕ್ಕಾಪಟ್ಟೆ ಬೇಜಾರಾಗಿರ್ಬೇಕು ಅಲ್ವಾ? ಈಗ್ಲೂ ಚಂದ್ರಣ್ಣಯ್ಯ ಭುವನ್ ಅವ್ರನ್ನ ಸಮಾಧಾನ ಮಾಡಕ್ಕೆ ಹೋಗಿದ್ದಾರೆ. ನಾನು ಏಟ್ಕಿತ ಬಡ್ಕೊಂಡೆ, ಪುಟ್ಟಕ್ಕ ಈ ಸಂಬಂಧ ಬೇಡ ಬೇಡ ಅಂತ. ನನ್ನ ಮಾತನ್ನ ಎಲ್ಲಿ ಕೇಳಿದ್ಲು? ನನ್ನ ಮಗನ ಮಾತನ್ನ ಕೇಳಿ ಹಿಂಗಾಯ್ತು. ಇದು ಎಲ್ಲದಕ್ಕೂ ಅಶ್ವಿನೇ ಕಾರಣ. ಅವರೇ ಏನೋ ಮಾಡಿರ್ತಾರೆ. ಇಲ್ಲ ಅಂದಿದ್ರೆ ಅವ್ರ ಮದುವೆನ ನಿಂತು ಭುವನ್ ಸಹ ಯಾಕೆ ಮದುವೆ ಬೇಡ ಅಂತಿದ್ರು? ಏನ್ ನಿಮ್ ಮಾತಿನರ್ಥ ಭಾವ? ಶ್ರೀ ಅವರು ಭುವನ್ ಹತ್ರ ಎಲ್ಲ ಸತ್ಯ ಹೇಳಿದ್ದಾರೆ ಅಂತನಾ? ಸರಿ, ಹಾಗೆ ಇಟ್ಕೊಳ್ಳೋಣ. ಭುವನಗ್ ಬುದ್ಧಿ ಇಲ್ವಾ? ನೇರವಾಗಿ ಸ್ನೇಹ ಹಾಕನ್ ಕೇಳ್ಬೋದಿತ್ತು ತಾನೆ. ಅದನ್ ಮಾಡ್ದೆ ಮದ್ವೆನೇ ಬೇಡ ಅಂತ ಹೋಗಿದ್ದಾರೆ. ಈಗ್ಲೂ ನೀವ್ ಶ್ರೀ ಅವ್ರ ಜೊತೆ ತಪ್ಪು ಅನ್ನೋ ತರ ಮಾತಾಡ್ತಿದ್ದೀರಲ್ಲ. ಸುಮ್ಮಾ ಸುಮ್ಕೆ ಇರವಿ. ಸ್ನೇಹ, ನೀನ್ ವಾಗವಿ, ಸ್ವಲ್ಪ ಹೊತ್ತು ಮನಿಕೋ. ಇದ್ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕಂದೆ, ಸ್ವಲ್ಪ ಹೊತ್ತು ವಿಶ್ರಾಂತಿ ತಗ. ಇಲ್ಲ ಅಕ್ಕ, ಇನ್ನು ವಿಶ್ರಾಂತಿ ತಗೊಳಕ್ ನನ್ನ ಹತ್ರ ಟೈಮ್ ಇಲ್ಲ. ಮದ್ವೆ ಆಗಿದ್ರು ನಾನು ಇಷ್ಟೊತ್ತಿಗೆ ಓದಕ್ ಶುರು ಮಾಡ್ಬೇಕಿತ್ತು. ನಾನು ನನ್ನ ಕೆಲಸ ನೋಡ್ಕೋತೀನಿ. ಅಟ್ ಮಾಡವ, ಮುಂದಿನೆಲ್ಲ ಆಮೇಲೆ ನಿಧಾನಕ್ಕೆ ಮಾತಾಡುಮ್ಮ. ಯೋನ್ ಎಷ್ಟೇ ಮಾಡ್ತಿದ್ಯಾ? ಹುಡುಗರ್ಗೆ ಯೋನ ಗೊತ್ತಾಯ್ತಾ? ಯೋನು ಎತ್ತ ಅಂತ ಫೋನ್ ಮಾಡಿ ಕೇಳು ಮಗ. ಸರಿ ಅವ. ಸಸಿ ಯೋನು ನಿನ್ ಸಮಾಧಾನ ಮಾಡ್ಕೊಳವ. ಯೋನಾಯ್ತ್ಲಾ? ಅವ್ವ, ಗಾಳಿಯಲ್ಲೂ ಕಾಣಿಸ್ತಿಲ್ಲ. ಅವ್ವ, ನಾವು ಎಲ್ಲ ಕಡೆ ಹುಡುಕ್ತಿದೀವಿ. ಆ ಪೇಟೆ ಕಡೆಗೆ, ಪಕ್ಕದೂರಿಗೆ, ಎಲ್ಲ ಕಡೆಗೂ ಹುಡುಗರನ್ನ ಕಳ್ಸಿವ್ನಿ. ನಾನೇ ಹೋಗಿ ನೋಡ್ತೀನವ್ವ. ಗಂಟಿ,
ರಾಧ ಮನೆಗೆ ವಾಪಸ್ ಬರ್ಲೇಬೇಕು ಮಗ. ನಮ್ಮ ನಂಬ್ಕೊಂಡ್ ಬಂದವಳೆ, ಅವಳು ಈ ಮನೆ ಸೊಸೆ. ಅವಳನ್ನ ಎತ್ತಾಕೊಂಡ್ ಹೋಗಿರೋನು ಅದ್ಯಾವನೇ ಆಗಿರ್ಲಿ, ಕೈ ಕೊಡ್ದು ಹೇಳ್ಕೊಂಡ್ ಬಾರ್ಲ. ಸರವ ರಾಜೆ, ನಾ ಹೇಳ್ತಾನೆ ಇದ್ದೆ ನಿನ್ ತಮ್ಮ ನನ್ನನ್ನು ಬೀದಿಗೆ ತರ್ತಾನೆ ಅಂತ. ನೋಡಿ ನನ್ನ ಮಗ ಮೇನ್ ಕಂಬಕ್ಕೆ ಕೈಗೆ ಬಿಡ್ತಾನ. ಬಡ್ಡಿ ಕೊಡದೆ ಇದ್ರೇನೆ ಬಂಗಾರಮ್ಮನ ಕಡೆಯವರು ಎತ್ತಾಕೊಂಡು ಬರೀ ಮೇಲೆ ಬಾರಿಸ್ತಾರೆ. ಅಂಥದ್ರಾಗೆ ಅವ್ರ ಮನೆ ಸೊಸೆ ಆಗೋ ಹುಡುಗಿ ಎತ್ತಾಕೊಂಡು ಹೋಗೋನಲ್ಲ, ಬುಟ್ಟಾರ ಇವನ್ನ. ಅಯ್ಯೋ, ಅವನ್ಗ ಅಷ್ಟೆಲ್ಲ ಸೀನಿಲ್ಲ. ಇಷ್ಟಕ್ಕೂ ಅವನ್ ಯಾಕೆ ಅವಳನ್ನ ತಕೊಂಡು ಹೋಯ್ತಾನೆ? ನಾನು ಅದನ್ನೇ ಯಾಕೆ ಕೇಳ್ತಾ ಇರೋದು, ಅವನ ಯಾಕೆ ಎತ್ತಾಕೊಂಡು ಹೋದ ಅಂತ. ನೀನ್ ಬಾರ್ಗೋಗಿ ನೋಡ್ಕೊಂಡ್ ಬಂದ್ಯಾ? ಎಲ್ಲ ಬರಲು ಹುಡುಕ್ದೆ, ಎಲ್ಲೂ ಇಲ್ಲ. ಆದ್ರೆ ಎಲ್ಲ ಬರಲು ಇವ್ನ ಸಾಲ ಆಯ್ತು. ಎಲ್ಲರೂ ಒಂದಿನ ಮನೆ ಹತ್ರ ಬರ್ತಾರೆ. ರಾಜಿ, ಇನ್ಸ್ಪೆಕ್ಟರ್ಗೆ ಯಾಕೆ ಬರೋಕೆ ಕೇಳಿದೆ? ಹೇಳಿ. ಅದೇ ಹೇಳೋದಲ್ಲ ಇನ್ಸ್ಪೆಕ್ಟ್ರೆ, ನನ್ನ ತಮ್ಮ ಕಾಡಿ ಕಾಣ್ತಾ ಇಲ್ಲ. ಅವನು ಬಂಗಾರಮ್ಮ ಸೊಸೆನ ಕಿಡ್ನಾಪ್ ಮಾಡೋನೆ. ಸಿಕ್ಕರೆ ಒದ್ದು ಒಳಗಾಕಿ ಜೀವ ಆದ್ರೂ ಉಳಿತದೆ. ಸುಮ್ಕಿರಯ್ಯ, ಏನನ್ನು ಹೇಳ್ಬೇಡ ಇನ್ಸ್ಪೆಕ್ಟ್ರೆ. ನನ್ನ ತಮ್ಮ ಕಾಳಿ ಹಂಗೆಲ್ಲ ಮಾಡಕ್ಕಿಲ್ಲ. ನನ್ಗೇನೋ ಆ ಕಂಟಿ ಮತ್ತೆ ಅವ್ನ ಹುಡುಗನ ಮೇಲೆ ಡೌಟ್ ಐತೆ. ನಿಮ್ಗೆ ಗೊತ್ತೈತಲ್ಲ ಇನ್ಸ್ಪೆಕ್ಟ್ರೆ, ಆ ಕಂಟಿ ಸ್ನೇಹನಿಂದ ಬಿದ್ದಿದ್ದ. ಮದ್ವೆ ನಿಲ್ಸಕ್ಕೆ ಅವನೇ ಕೆಲಸ ಮಾಡಿರ್ಬೇಕು. ಏನ್ ರಾಜಿ ನೀನು, ನಿನ್ ತಮ್ಮ ಹುಲಿ ಬಾಲ ಹಿಡಿದು ನೀನ್ ಸವಾರಿ ಮಾಡಕ್ಕೆ ನೋಡ್ತೀಯಾ? ಸಾಬ್ರೆ, ಕಂಟಿ ಮಾಡೋನೋ ಇಲ್ಲ ಗೊತ್ತಿಲ್ಲ, ಆದ್ರೆ ಬಂಗಾರಮ್ಮನ ಸೊಸೆ ಕಾಣ್ತಿಲ್ಲ. ದಯವಿಟ್ಟು ಹುಡುಕೊಟ್ಬಿಡಿ, ಇಲ್ಲಾಂದ್ರೆ ಆ ಅಮ್ಮ ನಮ್ಮನ್ನು ಸುಮ್ಮನೆ ಬಿಡೋಕ್ಕಿಲ್ಲ. ಕಂಟಿ ಏನಾದರೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತ ನನಗೆ ಗೊತ್ತಾದರೆ ಮುಂದೆ ನಾನು ನೋಡ್ಕೋತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಸರ್. ನಾನು ಕಾಯ್ತಾ ಇದ್ದಂಥ ಸಮಯ ಹತ್ರ ಬಂದಂಗೆ ಕಾಣ್ತಾ ಇದೆ. ನಾನು ನಿನ್ನ ಒಂಥವ ಮಾತಾಡ್ತೀನಿ, ಬೇಕಂದ್ರೆ ನನ್ನ ತಂಗಿ ಒಂಥವನು ಮಾತಾಡ್ತೀನಿ. ಮದ್ವೆನ ಹೆಂಗನ ನಿಲ್ಲಿಸ್ಲೇಬೇಕು. ಬೇಡಪ್ಪಯ್ಯ, ಈ ಗಂಟೆ ಬಂದಕ್ಕೆ ಈ ರೀತಿ ಮಾಡೋದು ನಂಗೆ ಯಾಕೋ ಸರಿ ಕಾಣ್ತಾ ಇಲ್ಲ. ಕಂಟಿ, ನಾನು ಹೇಳ್ದನ್ನು ಹೊಸಿ ಕೇಳಲ್ಲ. ಇಲ್ಲಪ್ಪಯ್ಯ, ನೀನು ಅವಂತಾವ್ ಮಾತಾಡಿದ್ರೆ ಅವ ಸಾಲ ಬೇಸರ ಮಾಡ್ಕೊತಾಳೆ. ಆಗಿದಾಗ್ಲಿ ಬಿಟ್ಬಿಡಿ.